ಬೆಂಗಳೂರಿನಲ್ಲಿ ಜನರಿಂದ ಕಟ್ಟುನಿಟ್ಟಾಗಿ ತೆರಿಗೆ ವಸೂಲಿ ಮಾಡುವ ಸರ್ಕಾರಿ ಇಲಾಖೆಗಳೇ ಈಗ ತೆರಿಗೆ ಪಾವತಿಯಲ್ಲಿ ನಿರ್ಲಕ್ಷ್ಯ ತೋರ್ತಾ ಇರೋದು ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿರುವ ಪ್ರತಿಷ್ಠಿತ ಸರ್ಕಾರಿ ಕಟ್ಟಡಗಳು ಬರೋಬ್ಬರಿ 472.66 ಕೋಟಿ ರೂಪಾಯಿಗೂ ಅಧಿಕ ಸೇವಾ ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿದ್ದು, ಈ ಬಾಕಿ ವಸೂಲಿಗೆ ಜಿಬಿಎ ಈಗ ಸಮರ ಸಾರಿದೆ. ಸರ್ಕಾರದ ಆಡಳಿತ ಕೇಂದ್ರಗಳೇ ತೆರಿಗೆ ವಂಚಕರ ಪಟ್ಟಿಯಲ್ಲಿರುವುದು ಅಚ್ಚರಿ ಮೂಡಿಸಿದೆ. ರಾಜ್ಯದ ಕೀರ್ತಿ ಪತಾಕೆಯಂತಿರುವ ವಿಧಾನಸೌಧದಿಂದಲೇ ಸುಮಾರು 2.15 ಕೋಟಿ ರೂಪಾಯಿ, ವಿಕಾಸಸೌಧದಿಂದ 4.24 ಕೋಟಿ ರೂಪಾಯಿ, ಹಾಗೆ ಬಹುಮಹಡಿ ಕಟ್ಟಡದಿಂದ 3.38 ಕೋಟಿ ರೂಪಾಯಿ ತೆರಿಗೆ ಬರಬೇಕಾಗಿದೆ. ಅಷ್ಟೇ ಅಲ್ಲದೆ ಕುಮಾರಕೃಪಾ ಅತಿಥಿಗೃಹ, ರಾಜಭವನ ಮತ್ತೆ ಈ ಕಟ್ಟಡಗಳ ಆವರಣದಲ್ಲಿರುವ ಕ್ಯಾಂಟೀನ್ಗಳು ಕೂಡ ಲಕ್ಷಾಂತರ ರೂಪಾಯಿ ತೆರಿಗೆ ಪಾವತಿಸದೆ ಬಾಕಿ ಉಳಿಸಿಕೊಂಡಿವೆ. ಈ ಬಗ್ಗೆ ಕಠಿಣ ನಿಲುವು ತಳೆದಿರುವ ಜಿಬಿಎ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮನೀಶ್ ಮೌದ್ಗಿಲ್ ಹಲವು ವರ್ಷಗಳಿಂದ ತೆರಿಗೆ ಪಾವತಿಸದ ಇಲಾಖೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಸೂಚಿಸಿದ್ದಾರೆ. ಆಯಾ ಇಲಾಖೆಗಳ ಮುಖ್ಯಸ್ಥರಿಗೆ ತಕ್ಷಣವೇ ಬೇಡಿಕೆ ನೋಟಿಸ್ ಜಾರಿಗೊಳಿಸುವಂತೆ ನಗರದ 5 ಪಾಲಿಕೆ ವ್ಯಾಪ್ತಿಯ ಅಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ. ಬೆಂಗಳೂರಿನ ಪೂರ್ವ ವಲಯದಲ್ಲಿ 246.39 ಕೋಟಿ ರೂಪಾಯಿ, ಯಲಹಂಕ ವಲಯದಲ್ಲಿ 67.48 ಕೋಟಿ ರೂಪಾಯಿ, ರಾಜರಾಜೇಶ್ವರಿ ನಗರದಲ್ಲಿ 57.52 ಕೋಟಿ ರೂಪಾಯಿ, ಹಾಗೆ ಮಹದೇವಪುರದಲ್ಲಿ 39.13 ಕೋಟಿ ರೂಪಾಯಿ ಸೇರಿದಂತೆ ವಿವಿಧ ವಲಯಗಳಲ್ಲಿ ಕೋಟ್ಯಾಂತರ ರೂಪಾಯಿ ತೆರಿಗೆ ಬಾಕಿ ಇದೆ. ತೆರಿಗೆ ವಸೂಲಿಗೆ ಸರ್ಕಾರಿ ಇಲಾಖೆಗಳು ತೋರ್ತಾ ಇರುವ ವಿಳಂಬವನ್ನು ಗಂಭೀರವಾಗಿ ಪರಿಗಣಿಸಿರುವ ಪ್ರಾಧಿಕಾರ ಪ್ರತಿ ಸರ್ಕಾರಿ ಸ್ವತ್ತಿಗೆ ಪ್ರತ್ಯೇಕ ದಾಖಲೆ ನಿರ್ವಹಿಸುವುದನ್ನು ಕಡ್ಡಾಯಗೊಳಿಸಿದೆ. ಹಲವು ಕಟ್ಟಡಗಳಿಗೆ ತೆರಿಗೆಯನ್ನ ತಪ್ಪಾಗಿ ಕಡಿಮೆ ನಿಗದಿಪಡಿಸಿರುವ ದೂರುಗಳು ಬಂದಿದ್ದು, ಅಂತಹ ಪ್ರಕರಣಗಳ ಮರುಪರಿಶೀಲನೆಗೂ ಆಯುಕ್ತರು ಸೂಚಿಸಿದ್ದಾರೆ. ಅಧಿಕಾರಿಗಳು ಸ್ವತಃ ಇಲಾಖಾ ಮುಖ್ಯಸ್ಥರನ್ನ ಭೇಟಿ ಮಾಡಿ ಬಾಕಿ ವಸೂಲಿಗೆ ಇದೀಗ ಮುಂದಾಗಿದ್ದಾರೆ.